ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಜನರಲ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಅದ್ರೊಳಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC ಅಂತ ಬಂದಾಗ ಜನರಲ್ ಪೇಪರ್ದ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವ. ಅದಕ್ಕಾಗಿ ನಾವು ಈ ವಿಡಿಯೋದಲ್ಲಿ ಜನರಲ್ ಪೇಪರ್ದ ಸಿಲೆಬಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಾಗಿ ನಾವು ನೋಡ್ತಿರೋ ಹಂಗೆ ಈಗ ರೀಸೆಂಟ್ ಆಗಿ 2 ಸಾರಿ ರಿಕ್ರೂಟ್ಮೆಂಟ್ ಆಯಿತು GFGC ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC. ಅದು KE ಥ್ರೂ ಆಗಿದೆ 2016 ಮತ್ತು 2022ರಲ್ಲಿ. ಸೊ ಅದಕ್ಕಾಗಿ 2016 ಮತ್ತು 2022ರಲ್ಲಿ ಏನು ನೋಟಿಫಿಕೇಶನ್ ಆಯ್ತಲ್ಲ ಅದರಲ್ಲಿ ಜನರಲ್ ಪೇಪರ್ ಸಿಲೆಬಸ್ ಏನಿತ್ತು ಅದ್ರ ಫಾರ್ಮ್ಯಾಟ್ ಏನು ಎಕ್ಸಾಮ್ ಫಾರ್ಮ್ಯಾಟ್ ಏನಿತ್ತು ಅಂತ ತಿಳ್ಕೊಳ್ತಾ ಇವಾಗ ಏನಿರ್ಬೋದು ಇವಾಗ ಸಿಲೆಬಸ್ ಏನಿರ್ಬೋದು 2026ರಲ್ಲಿ ಕಾಲ್ಫಾರ್ಮ್ ಆದ್ರೆ ಏನೇನು ಸಿಲೆಬಸ್ ಇರ್ಬೋದು ಜನರಲ್ ಪೇಪರ್ ಸಲುವಾಗಿ ಅಂತ ತಿಳ್ಕೊಳ್ಳೋಣ. 2016ರಲ್ಲಿ ಆದಂಥ ನೋಟಿಫಿಕೇಶನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ನೋಡಕ್ ಹೋದ್ರೆ ಇಲ್ಲಿ 4 ಪೇಪರ್ ಇದ್ದು. ಪೇಪರ್ 1 ಕನ್ನಡ ಇತ್ತು, ಇದು 100 ಮಾರ್ಕ್ಸ್ಗೆ, ಇದು SSLC ಲೆವೆಲ್ ಇತ್ತು. ಪೇಪರ್ 2 ಇಂಗ್ಲಿಷ್ ಇತ್ತು, ಇದು 100 ಮಾರ್ಕ್ಸ್ಗೆ 2 ತಾಸಿಗಿದು. ಇದು ಡಿಸ್ಕ್ರಿಪ್ಟಿವ್ ಇತ್ತು. ಪೇಪರ್ 1 ಪೇಪರ್ 2 ಡಿಸ್ಕ್ರಿಪ್ಟಿವ್ ಇತ್ತು. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದ್ರೆ ಮಿನಿಮಮ್ ನೀವು 30% ಮಾರ್ಕ್ಸ್ ತಗೋಬೇಕು ಇನ್ ಈಚ್ ಸಬ್ಜೆಕ್ಟ್. ಓವರ್ ಆಲ್ ನಿಮಗೆ 2 ಅಗ್ರಿಗೇಟ್ ಮಾಡಿದ್ರೆ 35% ಮಾರ್ಕ್ಸ್ ತಗೊಂಡ್ರೆ ಸಾಕು ನೀವು ಎಲಿಜಿಬಲ್ ಅಂತ. ಈ 2 ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ಸ್ನ ಅವರು ಮೆರಿಟ್ ಲಿಸ್ಟ್ ಮಾಡಬೇಕಾದ್ರೆ ಕೌಂಟ್ ಮಾಡೋದಿಲ್ಲ, ಜಸ್ಟ್ ಇವು ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಅಂತ. ಓಕೆ, ಇನ್ ಪೇಪರ್ 3 ಬಂದಾಗ ಪೇಪರ್ 3 ಜನರಲ್ ನಾಲೆಜ್ ಇತ್ತು, 100 ಮಾರ್ಕ್ಸ್ಗೆ ಇತ್ತು, ಇದು 2 ಅವರ್ಸ್ಗೆ. ಪೇಪರ್ 4 ಆಪ್ಷನಲ್ ಇತ್ತು, ಇದು 200 ಮಾರ್ಕ್ಸ್ಗೆ. ಸೊ ಮೆರಿಟ್ ಲಿಸ್ಟ್ ರೆಡಿ ಆಗೋದು ಟೋಟಲ್ 300 ಮಾರ್ಕ್ಸ್ಗೆ ರೆಡಿ ಆಗ್ತಿತ್ತಂತ. ಓಕೆ, ಇಲ್ಲಿ ನೋಡ್ರಿ ಆಪ್ಷನಲ್ ಸಬ್ಜೆಕ್ಟ್ ಅಂತದ ಅದು PG ಲೆವೆಲ್ ಸಿಲೆಬಸ್ ಇರ್ತಿತ್ತು. ಇನ್ ಪೇಪರ್ 3 ಅಂದ್ರೆ ಜನರಲ್ ನಾಲೆಜ್ ಏನಿತ್ತಲ್ಲ 100 ಮಾರ್ಕ್ಸ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ 100 ಮಾರ್ಕ್ಸ್ ಇತ್ತು ನಿಮಗೆ ಟೋಟಲ್ 300ರಲ್ಲಿ 100 ಮಾರ್ಕ್ಸ್, ಇದು ನಿಮ್ ಮೆರಿಟ್ ಲಿಸ್ಟ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಆಗ್ತಿತ್ತು. ಇಲ್ಲಿ ಸಿಲೆಬಸ್ ಏನ್ ಮೆನ್ಷನ್ ಮಾಡಿದ್ರೆ ಅಂದ್ರೆ ಅವರು ಟಾಪಿಕ್ಸ್ ಆಫ್ ಕರೆಂಟ್ ಇವೆಂಟ್ಸ್, ಜನರಲ್ ಸೈನ್ಸ್, ಹ್ಯುಮ್ಯಾನಿಟೀಸ್ ಅಂಡ್ ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ಸ್, ಪ್ರಾಕ್ಟಿಕಲ್ ನಾಲೆಜ್, ಇದು 4 ಟಾಪಿಕ್ ನ ಮೆನ್ಷನ್ ಮಾಡಿದ್ರು ಅವರು ಸಿಲೆಬಸ್ ಅಲ್ಲಿ. ಇವೆಲ್ಲ MCQ ಇತ್ತಿದ್ದು. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇತ್ತು, 1/4 ನೆಗೆಟಿವ್ ಮಾರ್ಕಿಂಗ್ ಇತ್ತಿದ್ದು, 1/4. ಓಕೆ, ಇದಿಷ್ಟು ಯಾವಾಗಂದ್ರೆ ಇದು 2016 ಅಲ್ಲಿ ನೋಟಿಫಿಕೇಶನ್ ಆದಾಗ ಕೊಟ್ಟಂತ ಸಿಲೆಬಸ್. ಇಷ್ಟು ಸಿಲೆಬಸ್ ಕೊಟ್ಟಿದ್ರು ಅವರು. ಅದೇ ಮತ್ತೇನೈತೆ 2022ಗೆ ಕಾಲ್ಫಾರ್ಮ್ ಆಯ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC. ಇಲ್ಲಿ ಏನದೆ ಎಕ್ಸಾಮ್ ಫಾರ್ಮ್ಯಾಟ್ ಅಂದ್ರೆ ಇಲ್ಲೂ ಪೇಪರ್ 4 ಪೇಪರ್ ಇತ್ತು ಕಂಪಲ್ಸರಿ ಪೇಪರ್ಸ್. ಫಸ್ಟ್ A ಕಂಪಲ್ಸರಿ ಪೇಪರ್ಸ್ 2 ಇತ್ತು, ಪೇಪರ್ 1 ಕನ್ನಡ, ಪೇಪರ್ 2 ಇಂಗ್ಲಿಷ್. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸ್. ಇವು ಕ್ವಾಲಿಫೈಯಿಂಗ್ ಮೆರಿಟ್ ಲಿಸ್ಟ್ ಮಾಡ್ಲಿಕ್ಕೆ ಇವು 200 ಮಾರ್ಕ್ಸ್ ನ ಕೌಂಟ್ ಮಾಡ್ತಿರ್ಲಿಲ್ಲ. ಬಟ್ ಪೇಪರ್ 3 ಏನ್ ಜನರಲ್ ನಾಲೆಜ್ ಇತ್ತಲ್ಲ ಇದನ್ನ 50ಗೆ ರೆಡ್ಯೂಸ್ ಮಾಡಿದ್ರು ಅವರು. 2016 ಕಾಲ್ಫಾರ್ಮ್ ಆದಾಗ ಏನ್ 100 GK ಇತ್ತಲ್ಲ ಅದನ್ನ ಏನ್ ಮಾಡಿದ್ರು ಅಂದ್ರೆ 50ಗೆ ರೆಡ್ಯೂಸ್ ಮಾಡಿದ್ರು ಅವರು. ಅದೇ ರೀತಿ ಪೇಪರ್ 4 ಅನ್ನ 200 ಇದ್ದು 250 ಮಾರ್ಕ್ಸ್ ಮಾಡಿದ್ರು. ಸೊ ಟೋಟಲ್ ಎಷ್ಟಿತ್ತು ಅಂದ್ರೆ ಇಲ್ಲಿ 50 ಪ್ಲಸ್ 250 300 ಮಾರ್ಕ್ಸ್ಗೆ ಮೆರಿಟ್ ಲಿಸ್ಟ್ ರೆಡಿ ಆಯ್ತು ಇನ್ ದ ಇಯರ್ 2022. ಇಲ್ಲಿ ಸಿಲೆಬಸ್ ನೋಡಕ್ ಹೋದ್ರೆ ಟಾಪಿಕ್ಸ್ ಆಫ್ ಕರೆಂಟ್ ಇವೆಂಟ್ಸ್, ಜನರಲ್ ಸೈನ್ಸ್, ಇಂಡಿಯನ್ ಎಕಾನಮಿ, ಹ್ಯುಮ್ಯಾನಿಟೀಸ್ ಅಂಡ್ ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ಸ್ ಅಂಡ್ ಪ್ರಾಕ್ಟಿಕಲ್ ನಾಲೆಜ್ ಅಂತ ಮೆನ್ಷನ್ ಮಾಡಿದ್ರು ಅವರು. ಓಕೆ, ಇದಿಷ್ಟು ಸಿಲೆಬಸ್ ಇನ್ ದ 2016 ಅಂಡ್ 2022. ಇನ್ನು ಇವಾಗ 2026 ಅಲ್ಲಿ AP ಏನ್ ಕಾಲ್ಫಾರ್ಮ್ ಆಗೋದಲ್ಲ, AP ಇನ್ GFGC. ಇದರಲ್ಲಿ ಜನರಲ್ ಪೇಪರ್ ಏನ್ ಇರ್ಬೋದು, ಕೆಲವೊಂದಿಷ್ಟು ಜನ ಅಂತಾರ 50 ಮಾರ್ಕ್ಸ್ಗೆ ಇರ್ಬೋದು ಅಂತ ಹೇಳ್ತಾರ ಆಸ್ ಇನ್ ದ 2022. ಕೆಲವೊಂದಿಷ್ಟು ಜನ ಹೇಳ್ತಾರ 100 ಮಾರ್ಕ್ಸ್ಗೆ ಮಾಡ್ತಾರ ಅಂತ ಹೇಳ್ತಾರ. 100 ಮಾರ್ಕ್ಸ್ ಆಸ್ ಇನ್ ದಿ 2016 ಅಲ್ಲಿ ಇತ್ತಲ್ಲ 100 ಮಾರ್ಕ್ಸ್ಗೆ ಜನರಲ್ ಪೇಪರ್ ಮಾಡ್ತಾರೆ ಅಂತ ಹೇಳ್ತಾರ. ಸೊ ಇವೇನ್ ಜನರಲ್ ಪೇಪರ್ ಎದರ್ ಇಟ್ ಇಸ್ 50 ಇರಲಿ 100 ಇರಲಿ, ಬಟ್ ಜನರಲ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಅದಕ್ಕೆ ಏನೇನ್ ಟಾಪಿಕ್ ಇರ್ತದ ನೋಡ್ರಿ, ಅವ್ರು ಮೆನ್ಷನ್ ಮಾಡಿದ್ರು ಸಹಿತ ಜನರಲ್ ಪೇಪರ್ ಅಲ್ಲಿ ಇಂಡಿಯನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ ಅಂದ್ರೆ ಇತಿಹಾಸ ಇರ್ತದ, ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತದ, ಜಿಯೋಗ್ರಫಿ ಇರ್ತದ ಅಂದ್ರೆ ಭೂಗೋಳಶಾಸ್ತ್ರ ಇರ್ತದ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇದರಲ್ಲಿ ಜನರಲ್ ಸೈನ್ಸ್ ಬರ್ತದ. ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೆನ್ಷನ್ ಮಾಡಿದ್ರೆ ಜನರಲ್ ಸೈನ್ಸ್ ಅದರಲ್ಲೇ ಬಂತು. ಎಕನಾಮಿಕ್ಸ್ ಇರ್ತದ, ಕರೆಂಟ್ ಅಫೇರ್ಸ್ ಇರ್ತದ ಅಂಡ್ ಮೆಂಟಲ್ ಎಬಿಲಿಟಿ. ಓಕೆ, ಇಲ್ಲಿ ಅವರು ಎಷ್ಟು ಪರ್ಸೆಂಟ್ ಅಂತ ಮೆನ್ಷನ್ ಮಾಡೋದಲ್ಲ. ಇವೇನ್ ಮೇಜರ್ ಏನ್ 7 ಟಾಪಿಕ್ಸ್ ಅದಾವಲ್ಲ ಇದರಲ್ಲಿ ಇದಕ್ಕೆ ಇಷ್ಟು ಪರ್ಸೆಂಟ್ ಅಂತ ಮೆನ್ಷನ್ ಮಾಡೋದಲ್ಲ, ಬಟ್ ಎಲ್ಲಾನು ಕವರ್ ಆಗ್ತದೆ ಇದರಲ್ಲಿ. ಇವೆಲ್ಲವೂ 7 ಟಾಪಿಕ್ ನ ಕವರ್ ಆಗೋದ್ರಿಂದ ಕನ್ಸಿಡರ್ ಮಾಡ್ಕೊಂಡು ನಾವು ಪ್ರಿಪೇರ್ ಆಗ್ಬೇಕಂತ. ಓಕೆ, 2016 ಕ್ವಶನ್ ಪೇಪರ್ ನ ಮತ್ತೆ 2026 ಜನರಲ್, ಸೊ ಅದನ್ನ ನೀವು ಕಂಪೇರ್ ಮಾಡ್ಬೋದು ಯಾವ ಕವರ್ ಆಗ್ಯಾವ ಅಂತ ಹೇಳಿ. ಅವರು ಸಿಲೆಬಸ್ ಅಲ್ಲಿ ಇದನ್ನೆಲ್ಲ ಮೆನ್ಷನ್ ಮಾಡದೇ ಇದ್ರು ಸಹಿತ ಇವೆಲ್ಲ ಟಾಪಿಕ್ಸ್ ಕವರ್ ಆಗ್ತಾವ ಜನರಲ್ ಪೇಪರ್ ಅಲ್ಲಿ ಅಂತ. ಓಕೆ, ಥ್ಯಾಂಕ್ ಯು.